ಎಷ್ಟು ಡಿಸಿಷನ್ಗಳನ್ನ ಇವತ್ತು ತಗೊಂಡಿದ್ದೀವಿ, ಅದರ ಪ್ರತಿಯನ್ನ ನಿಮ್ಮೆಲ್ರಿಗೂ ಕಳಿಸ್ಕೊಡ್ತೀವಿ. ಸರ್ ಸಿದ್ದರಾಮಯ್ಯನವರೇ, ಆಯಿತು, ಪ್ರತಿ ಸಿಗುತ್ತೆ. ಈಗ ಉಡುಪಿ, ಮಂಗಳೂರು, ಕೂರ್ಗು, ಬೆಳಗಾಮಲ್ಲಿ ಇಷ್ಟು ಮಳೆ ಬಂದು ಇದ್ದರೂ ಜನ ಕಷ್ಟಪಡ್ತಿದ್ದಾರೆ. ಬರೀ ಬೆಂಗಳೂರಿಗೆ ನೀವು ಇಷ್ಟೊಂದು ದುಡ್ಡು ಕೊಟ್ಟರೆ, ನೀವು ಡೆಲ್ಲಿಗೆ ಪ್ರವಾಸ ಮಾಡಿದರೆ ಒಂದು 5 ಸತಿ 2 ಸತಿ, ಆದರೆ ಈ ಪ್ರದೇಶಗಳಿಗೆ ಯಾಕೆ ನೀವು ಭೇಟಿ ಕೊಟ್ಟಿಲ್ಲ? ನಾನು ರೆವಿನ್ಯೂ ಮಂತ್ರಿಗಳು ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ. ಅಗತ್ಯ ಬಿದ್ದರೆ ನಾನು ಕೂಡ ಭೇಟಿ ಕೊಡ್ತೇನೆ. ಸರ್, ಮಳೆ ಬಿದ್ದಿರೋದು ಕೊಡಗಿನಲ್ಲಿ, ಮಂಗಳೂರಿನಲ್ಲಿ, ಉಡುಪಿನಲ್ಲಿ, ಬೆಳಗಾಂನಲ್ಲಿ ಕಡಿಮೆ ರೀ. ಬೆಳಗಾಂಗೆ ಹೋಗಿದ್ದು ಬಂದಿದ್ದಾರೆ ನಮ್ಮ ರೆವಿನ್ಯೂ ಮಂತ್ರಿ. ಬೆಳಗಾಂ ಡಿವಿಷನಲ್ಲೆಲ್ಲ ಹೋಗಿ ನೋಡ್ಕೊ ಬಂದಿದ್ದಾರೆ. ನಾನು ಕೂಡ ಹೋಗ್ತೀನಿ, ಕೊಡಗಿಗೆ, ಮಂಗಳೂರಿಗೆ, ಉಡುಪಿಗೆ ಹೋಗ್ತೀನಿ. ಸರ್, 2014-15ರಲ್ಲಿ ವೀರಪ್ಪ ಮೊಯ್ಲಿ ಅವರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ವಾಕ್ಯವನ್ನು ಕೊಟ್ಟರು, ಇನ್ನು 2 ವರ್ಷಗಳಲ್ಲಿ ಎತ್ತಿನ ಹೊಳೆ ನೀರನ್ನು ಚಿಕ್ಕಬಳ್ಳಾಪುರಕ್ಕೆ ಕೊಡ್ತೀವಿ ಅಂತ ಹೇಳಿ. ಈಗ 2025ರಲ್ಲಿ ಈಗಲೂ ಸಹ ತಾವು ಮುಖ್ಯಮಂತ್ರಿಗಳಾಗಿ ಇದೇ ಮಾತನ್ನು ಹೇಳ್ತಾರೆ, ಇನ್ನು 2 ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಕುಡಿಯೋ ನೀರನ್ನು ಕೊಡ್ತೀವಿ ಅಂತ. ಈಗ ನಾನು ಏನೇನು ಕೆಲಸ ನಡೆದಿದೆ ಅನ್ನೋದು ಹೇಳಿದ್ದೀನಿ. 17,000 ಕೋಟಿ ಖರ್ಚಾಗಿದೆ ಅಂತ ಹೇಳಿದ್ದೀನಿ. 82%, 96%, 90% ಕೆಲಸಗಳೆಲ್ಲ ಮುಗಿದಿದ್ದಾವೆ. ಇನ್ನು 2 ವರ್ಷದಲ್ಲಿ ಕುಡಿಯೋ ನೀರಿಂದು ಪ್ರಾಜೆಕ್ಟ್ ಎಲ್ಲ ಮುಗಿದು ನೀರು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗ ನಾನು ಹೇಳಿದ್ನಲ್ಲ, 14 TMC ನೀರು ಕುಡಿಯೋ ನೀರಿಗೆ ಬೇಕಾಗಿದೆ. ಅದು ಅವ್ರಿಗೆ ಗೊತ್ತಿದ್ಲೇ ಇರಬಹುದು. 14 TMC ನೀರನ್ನ ಕೊಡ್ಲಿಕ್ಕೆ ಸರ್ಕಾರ ಬದ್ಧವಾಗಿದೆ, ಕೊಟ್ಟೇ ಕೊಡ್ತೀವಿ.